ಜಮೀನು ಅಥವಾ ಆಸ್ತಿ ಖರೀದಿಸಿದ್ದೀರಾ? ಖಾತಾ ಬದಲಾವಣೆ ಅಥವಾ ಮ್ಯೂಟೇಷನ್ಗಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದು ಸುಸ್ತಾಗಿದ್ದೀರಾ? ಹಾಗಿದ್ದಲ್ಲಿ ನಿಮ್ಗೊಂದು ಗುಡ್ ನ್ಯೂಸ್. ಹೌದು, ಕರ್ನಾಟಕ ಕಂದಾಯ ಇಲಾಖೆ ಭೂ ಆಡಳಿತದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿದೆ. ಇನ್ನು ಮುಂದೆ ನೀವು ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲದೇನೆ ನಿಮ್ಮ ಕೆಲಸ ಸುಲಭವಾಗಲಿದೆ. ಹಾಗಿದ್ರೆ ಈ ಕ್ರಾಂತಿಕಾರಕ ಬದಲಾವಣೆ ಏನು, ಹೇಗೆ ನಿಮ್ಮ ಕೆಲಸ ಸುಲಭ ಆಗುತ್ತೆ ಅನ್ನೋದನ್ನ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಡೈಲಿ. ನಾನು ಶೇಷಕೃಷ್ಣ ಭಟ್. ಖಾತಾ ಬದಲಾವಣೆ ಅಥವಾ ಮ್ಯೂಟೇಷನ್ಗಾಗಿ ಇನ್ನು ಮುಂದೆ ಕಷ್ಟಪಡಬೇಕಿಲ್ಲ. ಯಾಕಂದ್ರೆ ಕರ್ನಾಟಕ ಕಂದಾಯ ಇಲಾಖೆ ಭೂ ಆಡಳಿತದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತಂದಿದೆ. ಅದೇನೆ ಸ್ವಯಂ ಚಾಲಿತ ಮ್ಯೂಟೇಷನ್ ವ್ಯವಸ್ಥೆ. ಇಲ್ಲಿ ಅಧಿಕಾರಿಗಳ ಹಸ್ತಕ್ಷೇಪ ಇಲ್ಲದೆ ನಿಮ್ಮ ಕೆಲಸ ಸುಲಭವಾಗುತ್ತೆ. ಹಾಗಿದ್ರೆ ಅದು ಹೇಗೆ ಅಂತೇಳಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ಈ ಮ್ಯೂಟೇಷನ್ ಅಂದ್ರೆ ಏನು ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಮೊದಲಿಗೆ ಮ್ಯೂಟೇಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ಜಮೀನು ಅಥವಾ ಆಸ್ತಿಯ ಮಾಲೀಕತ್ವವು ಮಾರಾಟ, ದಾನ, ವಿಭಾಗ ಪತ್ರ ಅಥವಾ ಮರಣದ ನಂತರದ ವಾರಸು ಹಕ್ಕಿನ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆಯಾದಾಗ ಸರ್ಕಾರದ ಅಧಿಕೃತ ದಾಖಲೆಗಳಾದ ಪಹಣಿ ಅಂದ್ರೆ RTC ಮತ್ತು ಇತರೆ ರಿಜಿಸ್ಟರ್ಗಳಲ್ಲಿ ಹೊಸ ಮಾಲೀಕನ ಹೆಸರನ್ನ ಸೇರಿಸುವಂತ ಪ್ರಕ್ರಿಯೆಯೇ ಮ್ಯೂಟೇಷನ್. ಹಾಗಿದ್ರೆ ಈ ಹೊಸ ವ್ಯವಸ್ಥೆಯ ವಿಶೇಷತೆ ಏನು? ಈ ಸ್ವಯಂ ಚಾಲಿತ ಮ್ಯೂಟೇಷನ್ ಅಂದ್ರೆ ನೋಡಿ, ಮೊದಲು ಸಬ್ ರಿಜಿಸ್ಟ್ರಾರ್ ಆಫೀಸ್ ಇಂದ ನೋಟಿಸ್ ಬಂದ ನಂತರವೂ ಅಧಿಕಾರಿಗಳು ಮ್ಯೂಟೇಷನ್ ಮಾಡೋದಿಕ್ಕೆ ವಿಳಂಬ ಮಾಡ್ತಾ ಇದ್ರು, ಡಿಲೇ ಮಾಡ್ತಿದ್ರು. ಆದ್ರೆ ಈಗ ಜಾರಿಗೆ ಬಂದಿರುವಂತ ಈ ಸ್ವಯಂ ಚಾಲಿತ ವ್ಯವಸ್ಥೆಯಲ್ಲಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಿಂದ ಸ್ಲಿಪ್ ಬಂದ ನಂತರ ನಿಗದಿತ ಸಮಯದಲ್ಲಿ ಯಾವುದೇ ಆಕ್ಷೇಪಣೆ ಬರದಿದ್ರೆ ಕಂದಾಯ ನಿರೀಕ್ಷಕರ ಬೆರಳಚ್ಚು ಅಥವಾ ಭೌತಿಕ ಒಪ್ಪಿಗೆಯ ಅಗತ್ಯ ಇಲ್ಲದೇನೆ ಖಾತಾ ಬದಲಾವಣೆಯಾಗಲಿದೆ. ಇದು ಅಧಿಕಾರಿಗಳ ಹಸ್ತಕ್ಷೇಪ ಮತ್ತು ಅನಗತ್ಯ ವಿಳಂಬಕ್ಕೆ ಬ್ರೇಕ್ ಹಾಕಲಿದೆ. ಇನ್ನು ಈ ಹಕ್ಕು ವರ್ಗಾವಣೆಯನ್ನ ಪ್ರಮುಖವಾಗಿ 3 ಹಂತಗಳಲ್ಲಿ ವಿಂಗಡಿಸಲಾಗಿದೆ. ಹಕ್ಕು ವರ್ಗಾವಣೆಯ ಆ 3 ಪ್ರಮುಖ ಹಂತಗಳು ಏನೇನು ಅಂತ ಹೇಳಿದ್ರೆ, ಮೊದಲನೇ ಹಂತ ಪಟಾಪಟ್ ಕೆಲಸ. ನೋಡಿ, ಬ್ಯಾಂಕ್ ಲೋನ್ ಪಡೆಯೋದು, ಸರ್ಕಾರದಿಂದ ಭೂ ಸ್ವಾಧೀನವಾಗುವುದು ಅಥವಾ ಆಸ್ತಿಯನ್ನ ಅಡಮಾನ ಇಡುವಂತ ಕೆಲಸಗಳಿಗೆ ಈಗ ಕಾಯುವ ಅವಶ್ಯಕತೆ ಇಲ್ಲ. ಇದಕ್ಕೆ ಯಾರೂ ಆಕ್ಷೇಪಣೆ ಎತ್ತಲು ಅವಕಾಶ ಇರೋದಿಲ್ಲ. ಹಾಗಾಗಿ ಇಂತಹ ವಿಷಯಗಳು ನೇರವಾಗಿ ಮತ್ತು ತಕ್ಷಣವೇ ಆಟೋಮ್ಯಾಟಿಕ್ ಆಗಿ ಸರ್ಕಾರಿ ದಾಖಲೆಗಳಲ್ಲಿ ಸೇರಿಬಿಡುತ್ತೆ. ಇನ್ನು ಎರಡನೇ ಹಂತ 7 ದಿನಗಳ ಟೈಮ್. ನೀವು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಜಮೀನು ಅಥವಾ ಮನೆ ಖರೀದಿ ಮಾಡಿ ರಿಜಿಸ್ಟರ್ ಮಾಡಿಸಿದ್ರೆ ಅದಕ್ಕೆ 7 ದಿನಗಳ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗಡೆ ಯಾರು ಅಡ್ಡ ಹಾಕಿ ದೂರು ನೀಡದೇ ಇದ್ರೆ 8ನೇ ದಿನಕ್ಕೆ ಕಂಪ್ಯೂಟರ್ ತನ್ನಷ್ಟಕ್ಕೆ ತಾನೇ ಮ್ಯೂಟೇಷನ್ ಅಥವಾ ಖಾತಾ ಬದಲಾವಣೆ ಕೆಲಸವನ್ನ ಪೂರ್ತಿ ಮಾಡಿಬಿಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇನ್ನು 3ನೇ ಹಂತ 15 ದಿನಗಳ ಕಾಲಮಿತಿ. ಕೋರ್ಟ್ ಆರ್ಡರ್ ಬಂದಾಗ ಪೌತಿ ಖಾತೆ, ತಂದೆ ಅಥವಾ ತಾಯಿ ತೀರಿಕೊಂಡ ಮೇಲೆ ವಾರಸುದಾರರ ಹೆಸರನ್ನ ಸೇರಿಸೋದು ಅಥವಾ ವಿಲ್ ಮೂಲಕ ಆಸ್ತಿ ವರ್ಗಾವಣೆ ಮಾಡೋದಿದ್ರೆ 15 ದಿನಗಳ ಕಾಲ ಟೈಮ್ ಇರುತ್ತೆ. ಈ 15 ದಿನಗಳಲ್ಲಿ ಯಾರೂ ತಕರಾರು ತೆಗೆಯದೇ ಇದ್ರೆ 16ನೇ ದಿನಕ್ಕೆ ಅಫಿಷಿಯಲ್ ಆಗಿ ನಿಮ್ಮ ಹೆಸರಿಗೆ ಹಕ್ಕು ವರ್ಗಾವಣೆಯಾಗುತ್ತೆ. ಹಾಗಿದ್ರೆ ಈಗ ನೀವು ಕೇಳಬಹುದು, ಈ ಸುಧಾರಣೆಯಿಂದಾಗಿ ಯಾರಿಗೆ ಲಾಭ ಮತ್ತು ಅನುಕೂಲಗಳೇನು ಅಂತ ಹೇಳಿ ನೋಡೋಣ. ನೋಡಿ, ಈ ಸುಧಾರಣೆ ರೈತರಿಗೆ, ಆಸ್ತಿ ಖರೀದಿದಾರರಿಗೆ ಮತ್ತು ಕಾನೂನುಬದ್ಧ ವಾರಸುದಾರರಿಗೆ ವರದಾನವಾಗಿದೆ. ಬ್ಯಾಂಕ್ ಸಾಲ, ಬೆಳೆ ವಿಮೆ ಮತ್ತು ಸಬ್ಸಿಡಿ ಪಡೆಯೋದಕ್ಕೆ ಆಗ್ತಾ ಇದ್ದಂತ ವಿಳಂಬ ಇದರಿಂದಾಗಿ ತಪ್ಪುತ್ತೆ. ನೆಕ್ಸ್ಟ್, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದರ್ ಕುಮಾರ್ ಕಟಾರಿಯಾ ಅವರ ಪ್ರಕಾರ ಇದು ಅಧಿಕಾರಿಗಳ ವಿವೇಚನಾ ಅಧಿಕಾರವನ್ನ ಕಡಿಮೆ ಮಾಡಿ ವ್ಯವಸ್ಥೆಯನ್ನು ನಿಯಮ ಆಧಾರಿತವನ್ನಾಗಿ ಮಾಡುತ್ತೆ ಅಂತ. ಪ್ರತಿ ಹಂತದ ಮಾಹಿತಿ ನಿಮ್ಮ ಮೊಬೈಲ್ಗೆ SMS ಮತ್ತು ಇಮೇಲ್ ಮೂಲಕ ಬರುತ್ತೆ. ನೀವು ಕಚೇರಿಗೆ ಅಲೆಯುವಂತ ಅಗತ್ಯ ಇಲ್ಲದೇನೆ ಆನ್ಲೈನ್ ನಲ್ಲೇ ಪಹಣಿ ಡೌನ್ಲೋಡ್ ಮಾಡ್ಕೊಳ್ಬಹುದು, ಅಂದ್ರೆ RTC ಯನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಹಾಗಿದ್ರೆ ಈಗ ಆಕ್ಷೇಪಣೆಗಳು ಬಂದ್ರೆ ಏನಾಗುತ್ತೆ? ಒಂದು ವೇಳೆ ಯಾರಾದ್ರೂ ಆಕ್ಷೇಪಣೆಯನ್ನ ಸಲ್ಲಿಸಿದ್ರೆ ಅಥವಾ ನ್ಯಾಯಾಲಯದ ತಡೆಯಾಜ್ಞೆ ಇದ್ರೆ ಮಾತ್ರ ಪ್ರಕ್ರಿಯೆ ಸ್ಥಗಿತಗೊಳ್ಳುತ್ತದೆ. ಇಂತಹ ಪ್ರಕರಣಗಳನ್ನ 3 ತಿಂಗಳ ಒಳಗಾಗಿ ಇತ್ಯರ್ಥಪಡಿಸೋದಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದೆ. ಒಂದು ವೇಳೆ ವಂಚನೆ ಅಥವಾ ನಕಲಿ ದಾಖಲೆಗಳು ಸಾಬೀತಾದ್ರೆ ಅಂತಹ ಮ್ಯೂಟೇಷನ್ ಅನ್ನ ರದ್ದುಪಡಿಸುವಂತ ಅಧಿಕಾರ ಕೂಡ ಇಲಾಖೆಗಿದೆ. ಹಾಗಿದ್ರೆ ನೀವು ಕೇಳಬಹುದು, ಈ ಮ್ಯೂಟೇಷನ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ. ಸೊ ಅದನ್ನ ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಅರ್ಜಿ ಸಲ್ಲಿಸೋದು ಈಗ ತುಂಬಾ ಸುಲಭ. ಹೇಗೆ ಅಂತ ನೋಡೋಣ. ಸೊ ನೀವು ಸ್ಕ್ರೀನ್ ಮೇಲೆ ಈಗ ನೋಡ್ತಾ ಇರಬಹುದು. ನೋಡಿ, ಮೊದಲಿಗೆ landrecords.karnataka.gov.in ಅಥವಾ ಮೋಜಿನಿ ಪೋರ್ಟಲ್ ಅನ್ನ ಓಪನ್ ಮಾಡಿ
ನಿಮ್ಮ ಲಾಗಿನ್ ವಿವರವನ್ನ ಬಳಸ್ಕೊಂಡು ಅಥವಾ ಹೊಸದಾಗಿ ನೀವು ರಿಜಿಸ್ಟರ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಮ್ಯೂಟೇಷನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಜಿಲ್ಲೆ, ತಾಲೂಕು, ಗ್ರಾಮ ಮತ್ತು ಸರ್ವೆ ನಂಬರ್ ಅನ್ನ ನಿಖರವಾಗಿ ನೀವಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಅಗತ್ಯ ದಾಖಲೆಗಳನ್ನ ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕು, ಅದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಫೀಸು, ಶುಲ್ಕವನ್ನ ಆನ್ಲೈನ್ ನಲ್ಲಿ ಪಾವತಿಸಿ ಆ ಸ್ವೀಕೃತಿ ರಸೀದಿಯನ್ನ ನೀವು ಪಡ್ಕೊಳ್ಬೇಕು, ಅಕ್ನಾಲಜ್ಮೆಂಟ್ ತಗೊಳ್ಬೇಕು. ಅಗತ್ಯವಿರುವಂತಹ ಪ್ರಮುಖ ದಾಖಲೆಗಳು ಅರ್ಜಿ ಸಲ್ಲಿಸುವ ಮುನ್ನವೇ ಈ ದಾಖಲೆಗಳನ್ನ ನೀವು ಸಿದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ, ಸ್ಕ್ಯಾನ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ನೋಂದಾಯಿತ ಕ್ರಯ ಪತ್ರ ಅಥವಾ ದಾನ ಪತ್ರ, ಆಧಾರು, ವೋಟರ್ ಐಡಿ ಅಥವಾ ರೇಷನ್ ಕಾರ್ಡು, ಪ್ರಸ್ತುತ ಇರುವಂತ ಪಹಣಿ ಅಥವಾ RTC, ಉತಾರು ಪ್ರತಿ, ವಾರಸು ಹಕ್ಕಾಗಿದ್ರೆ ಮರಣ ಪ್ರಮಾಣ ಪತ್ರ ಮತ್ತು ಸಂಬಂಧಿತ ದಾಖಲೆಗಳು ನಿಮ್ಮ ಹತ್ರ ಇರಬೇಕಾಗತ್ತೆ. ನೋಡಿದ್ರಲ್ಲ ಈ ಆಟೋಮ್ಯಾಟಿಕ್ ಮ್ಯೂಟೇಷನ್ ಎಷ್ಟು ಚೆನ್ನಾಗಿದೆ. ಸೊ ನೋಡಿದ್ರಲ್ಲ, ಕಂದಾಯ ಇಲಾಖೆಯ ಈ ಹೊಸ ಡಿಜಿಟಲ್ ಪಾರದರ್ಶಕತೆ ನಿಮ್ಮ ಸಮಯ ಮತ್ತು ಹಣವನ್ನು ಉಳಿಸಲಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಹೇಳಿ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಬಾಂಧವರೊಂದಿಗೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಅವರು ಕೂಡ ಈ ಮಾಹಿತಿಯನ್ನು ಪಡ್ಕೊಂಡು ಇದನ್ನ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಅಷ್ಟೇ ಅಲ್ಲ, ಈ ರೀತಿಯ ಇನ್ನಷ್ಟು ಇನ್ಫಾರ್ಮೇಶನ್ಗೆ ಈಗಲೇ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.